ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಓಕೆನಾ, ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ, ಅವರ ರಿಲೇಶನ್ಶಿಪ್ ಅಲ್ಲಿ ಯಾರು ಥರ್ಡ್ ಪಾರ್ಟಿ ಇದಾರಲ್ಲ, ಅವರ ಸಿಚುವೇಶನ್ ಏನಿದೆ ಅಂತ ತಿಳಿಸಿ. ಓಕೆ, ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ನೋಡೋದಾದ್ರೆ, ಈಗೀಗ ನಿಮ್ಮ ವ್ಯಕ್ತಿನೂ ಥರ್ಡ್ ಪಾರ್ಟಿ ಇಲ್ಲಿ ಕಿತ್ಲಾಡ್ಕೊಂಡಿರೋದು ಕಾಣ್ತಾ ಇದೆ. ಜಗಳ ಆಗಿದೆ ಅವ್ರಿಬ್ರಿಗೂನು. ಇಲ್ಲಿ ಯಾರೋ ಒಬ್ರ ಕಡೆಯಿಂದ, ಒಂದು ನಿಮ್ ವ್ಯಕ್ತಿ ಕಡೆಯಿಂದ ಇರ್ಬೋದು ಥರ್ಡ್ ಪಾರ್ಟಿಗೆ, ಅಥವಾ ಥರ್ಡ್ ಪಾರ್ಟಿಗೆ ಇರ್ಬೋದು ನಿಮ್ಮ ವ್ಯಕ್ತಿ ಕಡೆಯಿಂದ ಮೋಸ ಆಗಿದೆ. ಸಿನ್ಸ್ ಇಲ್ಲ, ಅಥವಾ ಅವ್ರವ್ರಿಗೆ ಅವರು ಮೋಸ ಮಾಡ್ಕೊಂಡಿರ್ಬೋದು, ಅಥವಾ ಥರ್ಡ್ ಪಾರ್ಟಿನ ನಂಬಿ ನಿಮ್ ವ್ಯಕ್ತಿ ಅವರಿಗೆ ಅವ್ರು ಮೋಸ ಮಾಡ್ಕೊಂಡಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ನಿಮ್ಮ ವ್ಯಕ್ತಿನ ನಂಬಿ ಅವ್ರ ಲೈಫಿಗೆ ಅವರೇ ಮೋಸ ಮಾಡ್ಕೊಂಡಿರ್ಬೋದು. ಇಲ್ಲಿ ಇವ್ರಿಬ್ಬರ ಸಿಚುವೇಶನ್ ಹೇಗಿದೆ ಅಂತಂದ್ರೆ, ನಾರ್ಮಲಿ ಚೆನ್ನಾಗೇ ಇರ್ತಾರೆ, ಬಟ್ ತುಂಬಾನೇ ಡೌಟ್ಸ್ ಇದೆ ಒಬ್ರ ಮೇಲೆ ಒಬ್ರಿಗೆ, ಕ್ಲಾರಿಟಿ ಇಲ್ಲ. ಏನೋ ಇರ್ಬೇಕು, ಇದೀವಿ ಅನ್ನೋ ತರ ಇದ್ದಾರೆ. ಇದು ಬೇಕಾಗೇ ಇರ್ಲಿಲ್ಲ ಅವರಿಗೆ. ಬಿಕಾಸ್ ಇಲ್ಲಿ ಒಬ್ರ ಮೇಲೆ ಒಬ್ರಿಗೆ ಬ್ಲೇಮಿಂಗ್ ಅನ್ನೋದು ಜಾಸ್ತಿ ಇದೆ, ಅಂಡ್ ಒಬ್ರ ಮೇಲೆ ಒಬ್ರಿಗೆ ಡೌಟ್ ಅನ್ನೋದು ತುಂಬಾನೇ ಇದೆ. ಅಂಡ್ ಇಲ್ಲಿ ಯಾರೋ ಒಬ್ರು ಥರ್ಡ್ ಪಾರ್ಟಿ ಮದ್ವೆ ಆಗ್ಬೇಕು ಅಂತ ಕೇಳ್ತಿರ್ಬೋದು ನಿಮ್ಮ ವ್ಯಕ್ತಿನ. ಸೊ ಈ ವಿಚಾರವಾಗಿ ನಿಮ್ಮ ವ್ಯಕ್ತಿಗೂ ನಿಮ್ಮ ವ್ಯಕ್ತಿಗೂ ಥರ್ಡ್ ಪಾರ್ಟಿಗೂ ಇಲ್ಲಿ ಈಗೋ ಕ್ಲಾಶಸ್ ನಡೀತಾ ಇದೆ. ಬಿಕಾಸ್ ಈ ಮ್ಯಾರೇಜ್ ವಿಚಾರ ಬಂತು ಅಂತಂದ್ರೆ ಈಗೋ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮ್ ವ್ಯಕ್ತಿನೋ ಅಥವಾ ಥರ್ಡ್ ಪಾರ್ಟಿನೋ ಇಲ್ಲಿ ದೂರ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಿಟ್ಟೋಗೋದಕ್ಕೆ. ಸೊ ಡೌಟ್ಸ್ ಅನ್ನೋದು ಜಾಸ್ತಿ ಇದೆ. ಅಂಡ್ ಇಲ್ಲಿ ಫೈನಾನ್ಷಿಯಲಿ ಅನ್ನೋದು ನಿಮ್ಮ ವ್ಯಕ್ತಿ ಕಡೆಯಿಂದ ಥರ್ಡ್ ಪಾರ್ಟಿಗೆ ಹೋಗ್ತಾ ಇದೆ. ಒಂದು ತಿಂಗಳಿಗೆ ಇಷ್ಟು ಅಂತ ಇನ್ಕಮ್ ಸೋರ್ಸ್ ಅನ್ನೋದನ್ನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಈಗ ಈ ಈಗೋ ಕ್ಲಾಶಸ್ ಇಂದ ಇದಕ್ಕೆಲ್ಲ ಬ್ರೇಕ್ ಆಗ್ತಾ ಇದೆ. ಸೊ ಒಂದ್ ಸ್ವಲ್ಪ ದಿನ ವೇಟ್ ಮಾಡ್ತಾರೆ, ಜಗಳ ಆಡ್ತಾರೆ, ಸೈಲೆಂಟ್ ಆಗಿರ್ತಾರೆ. ಅನ್ಸುತ್ತೆ ಅವ್ರಿಗೆ ಅವ್ರು ಮೋಸ ಮಾಡ್ಕೊಳ್ತಾ ಇದೀವಿ ಅನ್ನೋದು. ಸೆಲ್ಫ್ ಮೋಟಿವೇಟ್ ಮಾಡ್ಕೊಂಡು ಹೊರಗ್ ಬರ್ತಾರೆ, ಮತ್ತೆ ಇದು ಪ್ಯಾಚ್ ಅಪ್ ಅನ್ನೋದು ನಡೀತಾ ಇದೆ. ಯಾಕಿರ್ಬೋದು ಅಂತ ನೋಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ಡಾಮಿನೇಟಿಂಗ್ ತುಂಬಾನೇ ಇದ್ದಾರೆ ಥರ್ಡ್ ಪಾರ್ಟಿ. ಅಂಡ್ ನಿಮ್ಮ ವ್ಯಕ್ತಿ ಎಲ್ಲೋದ್ರು, ಹೇಗಿದ್ರು ಎಲ್ಲ ಅವ್ರಿಗೆ ಬೇಕು. ಒಂದು ಸ್ಪೈಯಿಂಗ್ ಎನರ್ಜಿ ಅನ್ನೋದು ತುಂಬಾನೇ ಕಾಣ್ತಾ ಇದೆ. ಅಂಡ್ ಸಮ್ ಎನರ್ಜಿ, ಯಾವ್ದೋ ಒಂದು ಕೆಲವು ನೆಗೆಟಿವ್ ಎನರ್ಜಿ ನಿಮ್ಮ ವ್ಯಕ್ತಿಗೆ ಬ್ಲಾಕೇಜಸ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಿದೆ. ಸಿನ್ಸ್ ಅಂದ್ರೆ ಇಲ್ಲಿ ಥರ್ಡ್ ಪಾರ್ಟಿನೇ ಈಗ ನಿಮ್ ವ್ಯಕ್ತಿ ಮೇಲೆ ಏನಾದ್ರೂ ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು, ಈ ರೀತಿ ಏನಾದ್ರೂ ಒಂದು ರಿಚುವಲ್ಸ್ ನ ಮಾಡ್ಸೋದಾಗ್ಲಿ, ಈ ರೀತಿ ಮಾಡಿದಾಗ ಅದು ಬ್ಲಾಕೇಜಸ್ ನ ಕ್ರಿಯೇಟ್ ಮಾಡ್ತಾ ಇದೆ ನಿಮ್ಮ ವ್ಯಕ್ತಿಯ ಲೈಫ್ ಅಲ್ಲಿ. ಸೊ ತುಂಬಾ ಡಲ್ ಆಗ್ತಾ ಇದಾರೆ ಈ ನಡುವೆ ನಿಮ್ಮ ವ್ಯಕ್ತಿ. ಬಿಕಾಸ್ ಥರ್ಡ್ ಪಾರ್ಟಿ ಕಡೆಯಿಂದ ತುಂಬಾ ಸ್ಟ್ರಾಂಗ್ ಆಗಿ ರಿಚುವಲ್ಸ್ ಆಗಿರೋದು,
ಅಂಡ್ ತುಂಬಾ ಸ್ಪೈಯಿಂಗ್ ನಿಮ್ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋದು ಅಂಡ್ ಅವ್ರ ಕಡೆಯಿಂದ ದುಡ್ಡನ್ನ ಪಡ್ಕೊಳ್ಳೋದು. ಡಾಮಿನೇಟಿಂಗ್, ಓವರ್ ಆಲ್ ಡಾಮಿನೇಟಿಂಗ್ ನಡೀತಿದೆ. ನಿಮ್ಮ ವ್ಯಕ್ತಿಗೆ ಇಲ್ಲಿ ಫ್ಯಾಮಿಲಿ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಯಾರ್ ಕಡೆನೂ ಕಾನ್ಸಂಟ್ರೇಟ್ ಮಾಡ್ತಾನೂ ಇಲ್ಲ ಆ ವ್ಯಕ್ತಿ. ಆ ವ್ಯಕ್ತಿಗೆ ಈಗ ಒಂಥರ ಹೆಂಗಾಗಿದೆ ಅಂದ್ರೆ, ನನ್ನ ಲೈಫಿಗೆ ಇದೆಲ್ಲ ಬೇಕಿತ್ತ, ಥರ್ಡ್ ಪಾರ್ಟಿ ಬೇಕಾ? ಒಂದ್ ಸರ್ಟನ್ ಟೈಮ್ಗೆ ಇವರು ಹೋಗಿದ್ದಾರೆ. ಈಗ ಥರ್ಡ್ ಪಾರ್ಟಿ ಇವರು ಬೇರೆ ಬೇರೆ ಆದಾಗ ನಿಮ್ಮ ವ್ಯಕ್ತಿನೂ ಹೋಗಿದ್ದಾರೆ ಥರ್ಡ್ ಪಾರ್ಟಿ ಜೊತೆಲಿ ಪ್ಯಾಚಪ್ ಮಾಡ್ಕೊಳ್ಳೋದಿಕ್ಕೆ. ಬಟ್ ಫೂಲ್ ಆಗಿ ಸ್ಟೆಪ್ ತಗೊಳ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ಓಕೆನಾ? ಅಂಡ್ ಇದೆಲ್ಲ ನೋಡೋದಾದ್ರೆ ಇಲ್ಲಿ ಥರ್ಡ್ ಪಾರ್ಟಿ ರಿಮೂವ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಬಿಕಾಸ್ ನಿಮ್ಮ ವ್ಯಕ್ತಿನೇ ಕಳ್ದೋಗ್ತಾ ಇದಾರೆ ಇಲ್ಲಿ. ಬಿಕಾಸ್ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಡೌಟ್ ಎನರ್ಜಿ ಅನ್ನೋದು ತುಂಬಾ ಇರೋದ್ರಿಂದ ಎಮೋಷನಲಿ ಈ ವ್ಯಕ್ತಿ ಡೌನ್ ಫಾಲ್ ಆಗ್ತಾ ಇದಾರೆ ಇಲ್ಲಿ. ಥರ್ಡ್ ಪಾರ್ಟಿಯ ಚುಚ್ಚು ಮಾತುಗಳಿಗಿರ್ಬೋದು. ಸೊ ಇವ್ರಿಗೆ ಇದೆಲ್ಲ ನೋಡಿದಾಗ ಒಂಥರ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಿದೆ, ತಲೆನೋವು ಬರ್ತಾ ಇದೆ. ಅವ್ರ ಕೆಲ್ಸದ ಕಡೆನೂ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ, ಫ್ಯಾಮಿಲಿ ಕಡೆನೂ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ. ಥರ್ಡ್ ಪಾರ್ಟಿ ಅನ್ನೋರು ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಓಕೆನಾ? ಇನ್ ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಓಕೆ, ನಿಮ್ ವ್ಯಕ್ತಿಗೆ ತುಂಬಾನೇ ಪೇನ್ ಇದೆ. ಫ್ಯಾಮಿಲಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ನನ್ನ ಈ ಕಡೆ ಏನು ಟೇಕ್ ಕೇರ್ ಮಾಡ್ತಾ ಇಲ್ಲ. ಈಗ ನಿಮ್ಮ ವ್ಯಕ್ತಿಗೆ ಅನ್ನಿಸ್ತಿದೆ, ನಾನು ಇದನ್ನೆಲ್ಲ ಬಿಟ್ಟು ನಾನು ಆದಷ್ಟು ನನ್ನ ಫ್ಯಾಮಿಲಿ ಕಡೆ ಹೋಗ್ಬೇಕು, ನಿಮ್ ಕಡೆ ಬರ್ಬೇಕು ಅನ್ನೋ ಆಲೋಚನೆ ತುಂಬಾನೇ ಬರ್ತಾ ಇದೆ ನಿಮ್ಮ ವ್ಯಕ್ತಿಗೆ. ಅಂಡ್ ಇಲ್ಲಿ ಥರ್ಡ್ ಪಾರ್ಟಿಗೆ ಏನ್ ಭಯ ಇದೆ ಅಂತಂದ್ರೆ, ಎಲ್ಲಿ ರಿಲೇಶನ್ಶಿಪ್ ಎಂಡ್ ಆಗ್ಬಿಡತ್ತೆ, ಸಪೋಸ್ ಆಗ್ಬಿಟ್ರೆ ಹೆಂಗೆ, ಡಿಪೆಂಡ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಥರ್ಡ್ ಪಾರ್ಟಿ ಕಂಪ್ಲೀಟ್ ಆಗಿ ನಿಮ್ಮ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಇವ್ರಿಗೆ ಹಂಗೂ ಬಿಡಕ್ಕಾಗ್ತಿಲ್ಲ, ಹಿಂಗೂ ಬಿಡಕ್ಕಾಗ್ತಿಲ್ಲ. ನಿಮ್ ವ್ಯಕ್ತಿಗೆ ಸ್ಟ್ರಾಂಗ್ ಆಗಿ ಮನಸ್ಥಿತಿ ಬಂದಿರೋದಿಷ್ಟೇ, ಆದಷ್ಟು ಬೇಗ ಥರ್ಡ್ ಪಾರ್ಟಿನ ಬಿಟ್ಟು ನನ್ನ ಫ್ಯಾಮಿಲಿ ಕಡೆ ನಾನು ಕಾನ್ಸಂಟ್ರೇಟ್ ಮಾಡ್ಬೇಕು, ನಿಮ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದು ಅವ್ರ ಮನಸ್ಥಿತಿ. ರೀಕನ್ಸಿಲೇಷನ್ ಅನ್ನೋದು ನಿಮ್ ಕಡೆ ಆಗ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ತುಂಬಾನೇ ಓಡ್ತಿದೆ. ತುಂಬಾ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ. ಕೆಲವು ನಿಮ್ಮ ಪಾರ್ಟ್ನರ್ಸ್ ನಡುವೆ ಹುಷಾರ್ ತಪ್ಪಿರೋದು ಇದೆ. ಅಂಡ್ ಥರ್ಡ್ ಪಾರ್ಟಿ ಕಡೆಯಿಂದ ಕೆಲವು ಅವಮಾನಗಳನ್ನ ಸಹ ನಿಮ್ಮ ವ್ಯಕ್ತಿ ಅನುಭವಿಸಿದ್ದಾರೆ. ಆಗ್ಲೇ ಅವ್ರಿಗೆ ಅನ್ಸಿದೆ ಇದೆಲ್ಲ ನನಗ್ ಬೇಕಾಗೇ ಇರ್ಲಿಲ್ಲ ಅನ್ನೋದು. ಓಕೆನಾ? ಅಂಡ್ ಇಲ್ಲಿ ಕೆಲವು ಸಲ ಈ ಥರ್ಡ್ ಪಾರ್ಟಿ ಬೇಕು ಅಂತಾನೆ ಮಾಡೋದಿದೆ. ಈ ಅವಮಾನಗಳಾಗಿರ್ಬೋದು, ಮೋಸ ಮಾಡ್ತಾ ಇದೀನಿ ಅಂತ ತೋರ್ಸ್ಕೊಳ್ಳೋದಿರ್ಬೋದು. ಬಿಕಾಸ್ ಇದೆಲ್ಲ ನಿಮ್ಮ ವ್ಯಕ್ತಿನ ಡೌನ್ ಫಾಲ್ ಮಾಡ್ತಾ ಇದೆ. ಆಕ್ಚುಲ್ ಆಗಿ ಇವರು ಎಮೋಷನಲಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದು ತಪ್ಪು. ಓಕೆನಾ? ಸೊ ಇಲ್ಲಿ ಥರ್ಡ್ ಪಾರ್ಟಿಗೆ ಇನ್ಫ್ಲೂಯೆನ್ಸ್ ಅನ್ನೋದು ಚೆನ್ನಾಗಿದೆ. ಇನ್ಫ್ಲೂಯೆನ್ಸ್ ಆಗಿ ಅದನ್ನೆಲ್ಲ ಈ ವ್ಯಕ್ತಿ ಮೇಲೆ, ನಿಮ್ಮ ವ್ಯಕ್ತಿ ಮೇಲೆ ಪ್ರಯೋಗ ಮಾಡೋದು ಇದೆಲ್ಲ ನಡೀತಿರೋದ್ರಿಂದ ನಿಮ್ಮ ವ್ಯಕ್ತಿಗೂ ಸ್ವಲ್ಪ ಗೊಂದಲ ಸ್ಟಾರ್ಟ್ ಆಗಿದೆ. ಹೆಂಗ್ ಬಿಟ್ಟು ಬರ್ಲಿ ಇದನ್ನ? ಅವ್ರು ಬಿಟ್ಟು ಬರೋದಕ್ಕೆ ರೆಡಿ ಇದ್ದಾರೆ, ಬಟ್ ಹೇಗ್ ಬಿಟ್ಟು ಬರೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ನಿಮ್ಮ ವ್ಯಕ್ತಿಗೆ. ಓಕೆನಾ? ಗೈಡೆನ್ಸ್ ಮಾಡೋಣ. ಯೂನಿವರ್ಸ್ ನಂಗೆ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಎಂಡ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಥರ್ಡ್ ಪಾರ್ಟಿ ಕಡೆ. ನೀವು ಜಾಸ್ತಿ ಡೌಟ್ ಇಟ್ಕೊಳಕ್ ಹೋಗ್ಬೇಡಿ. ಓಕೆನಾ? ಬಟ್ ಈ ನೆಗೆಟಿವಿಟಿ ಅನ್ನೋದು ಏನಾದ್ರೂ ನಿಮ್ಮ ವ್ಯಕ್ತಿ ಮೇಲೆ ಇರೋ ನೆಗೆಟಿವಿಟಿ ಅನ್ನೋದು ರಿಮೂವ್ ಆಗ್ಬಿಟ್ರೆ ಓಕೆ, ನಿಮ್ ವ್ಯಕ್ತಿನೂ ಚೇಂಜ್ ಆಗೋಗ್ತಾರೆ, ಅವ್ರಿಗೊಂದ್ ದಾರಿನೂ ಸಿಗುತ್ತೆ. ಓಕೆನಾ? ನೀವು ಡೌಟ್ಸ್ ಅಂತ ಇಟ್ಕೊಳ್ಳೋದು, ಆ ವ್ಯಕ್ತಿ ಮೇಲೆ ನೀವು ಟ್ರೈ ಮಾಡೋದು, ಅಂದ್ರೆ ಬರ್ಲಿ ಇನ್ನೇನಾದ್ರೂ ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡೋದಿಕ್ ಹೋಗ್ಬೇಡಿ ಜಾಸ್ತಿ. ಇದು ಖಂಡಿತ ಈ ಥರ್ಡ್ ಪಾರ್ಟಿ ವಿಚಾರವಾಗಿ ಎಂಡ್ ಆಗಿ ನಿಮ್ ಕಡೆ ನ್ಯೂ ಬಿಗಿನಿಂಗ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಅಂಡ್ ನಿಮ್ ವ್ಯಕ್ತಿಗೆ ಏನ್ ಕಂಟ್ರೋಲ್ ಮಾಡ್ಕೊಂಡಿದಾರಲ್ಲ, ನಿಮ್ ಕಡೆ ಬರೋ ಚಾನ್ಸಸ್ ತುಂಬಾನೇ ಇದೆ.
ಓಕೆನಾ? ಪಾಸಿಟಿವ್ ಮೈಂಡ್ ಸೆಟ್ ಅನ್ನೋದನ್ನ ಇಟ್ಕೊಳ್ಳಿ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಅಂಡ್ ಥರ್ಡ್ ಪಾರ್ಟಿ ಕನ್ಫರ್ಮ್ ಆಗಿ ಇದ್ದಾರೆ ಅಂತ ಗೊತ್ತಿದ್ರೆ ಮಾತ್ರನೇ ಈ ವಿಡಿಯೋನ ನೋಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.